ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ನೀವಿವಾಗ ಕೇಳ್ತಾ ಇದ್ದೀರಿ ಆಲಿಸುವೊಮ್ಮೆ ಹೃದಯದ ಮಾತನ್ನು ಕಥಾ ಸರಣಿಯ 30ನೇ ಭಾಗವನ್ನು. ತಡ ಮಾಡದೆ ಕತೆಗೋಗೋಣ. ನಿನಗೆ ಹೆತ್ತೋರಿಲ್ಲ ಅಂತ ನಾನು ಕೇಳಿದ್ದೀನಿ. ನಾನು ಅನಾಥೆ ಅಂತ ಹೇಳ್ಕೊಂಡು ಎಲ್ರ ಬಳಿ ಸಿಂಪತಿ ಗಿಟ್ಟಿಸ್ಕೊಳ್ತಾ ನನ್ನ ಮಗನ್ನ ಬುಟ್ಟಿಗೆ ಹಾಕೊಂಡಿದೀಯಾ? ಕೋಪದಲ್ಲಿ ಕನಲಿದವರ ಮಾತುಗಳು ಶೀತಲ್ ಹೃದಯಕ್ಕೆ ಬರ್ಜಿಯಂತೆ ತಿವಿದಿದ್ದವು. ಅವರ ಮಾತುಗಳ ತೀವ್ರತೆಯನ್ನು ಸಹಿಸಲಾರದೆ ಆಂಟಿ ಎಂದಿದ್ದಳು ಕಂಗಳನ್ನು ತುಂಬಿಕೊಂಡು. ನಾನಿನ್ನೂ ನನ್ನ ಮಾತು ಮುಗಿಸಿಲ್ಲ. ಕೈ ಅಡ್ಡ ಇಟ್ಟು ಮುಲಾಜಿಲ್ಲದೆ ಜಾಡಿಸಿದ್ದರು. ಸುಮಂಗಲಾರ ಧ್ವನಿ ಜೋರಾಗುತ್ತಲೇ ಹೋಯಿತು. ಇದನ್ನು ಕೇಳಿದ ಎಲ್ಲರೂ ಅತ್ತ ತಿರುಗಿ ನೋಡಿದರು. ಪಕ್ಕದ ಕ್ಯಾಬಿನಿನಲ್ಲಿ ಇದ್ದ ಕೃಷ್ಣ ಮತ್ತೆ ಪ್ಯೂನ್ ಕೂಡ ಅಲ್ಲಿಗೆ ಧಾವಿಸಿ ಬಂದರು. ಅವರು ಬಂದುದನ್ನು ನೋಡಿದ ಶೀತಲ್ಗೆ ಅವಮಾನವಾದಂತಾಯಿತು. ಆಂಟಿ, ಇದು ನಾನು ಕೆಲಸ ಮಾಡೋ ಜಾಗ. ಇಲ್ಲಿ ನೀವಿಷ್ಟು ಕೂಗಾಡೋದು ಅಷ್ಟು ಸರಿಯಲ್ಲ, ದನಿ ತಗ್ಗಿಸಿ ಹೇಳಿದಳು. ಹೋ, ಆಗಿದ್ರೆ ನಿನಗೆ ಮಾತ್ರ ಮಾನ ಮರ್ಯಾದೆ ಇದೆ, ನಾವೆಲ್ಲ ಬಿಟ್ಟು ನಿಂತಿದ್ದೀವೇನೆ? ಇನ್ನಷ್ಟು ಜೋರು ಮಾಡಿದರು. ಶೀತಲ್ ಬಹುತೇಕ ತನ್ನನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಆಂಟಿ ಪ್ಲೀಸ್ ಎಂದಳು. ಹೌದು, ನಾನಿವತ್ತು ನಿನ್ನ ನಿಜ ಸ್ವರೂಪನ ಇಲ್ಲಿರೋ ಎಲ್ರಿಗೂ ತೋರ್ಸೋಕೆ ಬಂದಿದ್ದೀನಿ. ನೀನೆಂಥ ಮಾಯಾಂಗನೆ ಅಂತ ಇಲ್ಲಿರೋರ್ಗೂ ತಿಳಿಲಿ. ನಾಲಿಗೆಯನ್ನು ಇನ್ನಷ್ಟು ಹರಿಬಿಟ್ಟರು. ಅವರ ಮಾತುಗಳನ್ನು ಕೇಳುತ್ತಿದ್ದ ಕೃಷ್ಣ ಬಾಗಿಲನ್ನು ನೂಕಿಕೊಂಡು ಒಳಗೆ ಬಂದಳು. ಸುಮಂಗಲರತ್ತ ಒಮ್ಮೆ ನೋಡಿ ಶೀತಲ್ ಕಡೆ ತಿರುಗಿದವಳು, ಶೀತಲ್ ಮೇಡಮ್, ಏನಾದರೂ ಪ್ರಾಬ್ಲಮ್ ಆಯ್ತಾ ಎಂದು ಆತಂಕದಿಂದ ಕೇಳಿದಳು. ಹಾಂ, ಹೇಳವಳಿಗೆ ನಿನ್ನ ಬಗ್ಗೆ. ನಿನ್ನ ಈ ಸುಗುಣ ಬುದ್ಧಿ ಅವಳಿಗೂ ತಿಳಿಲಿ. ನಿನ್ನ ಸ್ವಂತ ಸ್ನೇಹಿತೆ ಕ್ಲೈಂಟ್ ಆಗಿ ಬಂದಾಗ ಅವಳು ಮದುವೆ ಆಗಬೇಕಿದ್ದ ಹುಡುಗನನ್ನೇ ಹೇಗೆ ನಿನ್ನ ಬಲೆಗೆ ಬೀಳಿಸ್ಕೊಂಡಿದ್ಯಾ ಅಂತ ಅವಳಿಗೂ ಗೊತ್ತಾಗ್ಲಿ ಕನಲಿದರು. ನನ್ನ ಜೊತೆ ಸರಿಯಾಗಿ ಮಾತಾಡಿ ಆಂಟಿ. ಶೀತಲ್ ಮೇಡಮ್ ಸುಮ್ಮನೆ ಇದ್ದಾರೆ ಅಂತ ನಿಮ್ಮಿಷ್ಟ ಬಂದಾಗೆಲ್ಲ ಮಾತಾಡಬೇಡಿ. ಉಪ್ಪು ಗಂಟಿಕ್ಕಿ ಸುಮಂಗಲ ಕಡೆಗೆ ನೋಡುತ್ತಾ ಹೇಳಿದಳು ಕೃಷ್ಣ. ಅವಳು ಸುಮ್ಮನೆ ನಿಂತಿಲ್ಲ, ತಪ್ಪು ಮಾಡಿದಾಳೆ, ಅದಕ್ಕೆ ಆಗಿ ನಿಂತಿದ್ದಾಳೆ. ಗಂಡಸ್ರೇನೋ ದಾರಿ ತಪ್ತಾರೆ, ಆದರೆ ಇವಳು ಚಿಚಿ ಅಸಹಿಸಿಕೊಂಡರು. ಇಷ್ಟೊತ್ತು ಸುಮ್ಮನೆ ನಿಂತಿದ್ದ ಶೀತಲ್, ನೀವು ನನ್ನ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ. ಬಹುಶಃ ನಿಮಗೆ ನಿಮ್ಮ ಮಗನ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ, ಕೋಪದಲ್ಲಿ ಹೇಳಿದಳು. ನನ್ನ ಮಗನ ಬಗ್ಗೆ ತಿಳಿಯೋದನ್ನ ನಾನು ನಿನ್ನಿಂದ ಕಲಿಬೇಕೇನೆ? ಬೇರೆ ಹೆಣ್ಣನ ಜೀವನ ಹಾಳು ಮಾಡಿ ಅವಳ ಕನಸನ್ನ ನುಚ್ಚುನೂರು ಮಾಡಿ ಅವಳಿಗೆ ಸಿಗ್ಬೇಕಾದ ಸೌಭಾಗ್ಯನ ದೋಚೋಕೆ ಹೊರಟಿರೋ ನಿನ್ನ ಈ ದರಿದ್ರ ಬುದ್ಧಿನೇ ತೋರಿಸುತ್ತೆ ನಿನ್ನೆತ್ತೋರು ನಿನ್ನೆಗೆ ಎಷ್ಟರ ಮಟ್ಟಿಗೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾರೆ ಅಂತ ಗಡುಸಾಗಿ ಹೇಳಿದಳು. ಆಂಟಿ, ನೀವು ನಿಮ್ಮ ಲಿಮಿಟ್ಸ್ನ ಕ್ರಾಸ್ ಮಾಡ್ತಾ ಇದ್ದೀರಿ. ನಾನೇನು ಮಾತಾಡದೆ ಸುಮ್ಮನೆ ಇದ್ದೀನಿ ಅಂತ ನೀವು ನನ್ನ ಕುಟುಂಬದ ಬಗ್ಗೆ, ಅದರಲ್ಲೂ ನನ್ನ ಹೆತ್ತೋರ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ಅಷ್ಟೇ ಕೋಪದಲ್ಲಿ ಶೀತಲ್ ಕೂಡ ಹೇಳಿದಳು. ನಿನ್ನೆತ್ತೋರ್ ನಂದು ಏನು ಪ್ರಯೋಜನ ಬಿಡು. ಬಿಕಾರಿಗಳು ಹೇಗೋ ಭಿಕ್ಷೆ ಬೇಡ್ಕೊಂಡು ಬದುಕ್ತಿದ್ರು. ನೀನು ಹುಟ್ಟಿದ್ಯಾ, ನೀನು ಸಾಕೋಕ್ ಯೋಗ್ಯತೆ ಇಲ್ಲದೆ ಸತ್ತಿದ್ದಾರೆ. ಇನ್ನು ನಿನಗೆಲ್ಲಿಂದ ಬರಬೇಕು ಸಂಸ್ಕಾರ? ಕೇವಲವಾಗಿ ನೋಡುತ್ತಾ ಹೇಳಿದರು. ಸುಮಂಗಲಾರ ಮಾತುಗಳು ಪ್ರತಿ ಬಾರಿಯೂ ಕಾದ ಸಲಾಕೆಯಂತೆ ಶೀತಲ್ ಹೃದಯವನ್ನು ಇರಿಯುತ್ತಲೇ ಇದ್ದವು. ಈ ಮಾತುಗಳನ್ನು ಕೇಳಿದ ಶೀತಲ್ ಕಂಗಳು ತುಂಬಿದವು. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಆಂಟಿ. ನಾನು ನಿಮ್ಮ ಮಗನ್ನ ಬಲೆಗೆ ಬೀಳಿಸ್ಕೊಂಡಿಲ್ಲ. ನಾನು ಮತ್ತೆ ಅವನು ಪರಸ್ಪರ ಪ್ರೀತಿಸ್ತಾ ಇದ್ದೀವಿ ಬಿಕ್ಕಿದಳು. ನಿನ್ನ ಬಾಯಲ್ಲಿ ಈ ತರಹದ ಮಾತು ಬಂದರೆ ಪರಿಣಾಮ ನೆಟ್ಗಿರಲ್ಲ. ಹುಷಾರಾಗಿರೋ ನನ್ನ ಹತ್ರ. ನಿನ್ನಂಥ ಬಿಕಾರಿ ಆಡೋ ನಾಟಕನ ನನ್ನ ಮಗ ಮೆಚ್ಕೊಳ್ಬಹುದು, ಆದರೆ ನಾನಲ್ಲ. ಅವನ ಜೊತೆ ಇಲ್ಲದ ಸಂಬಂಧ ಕಲ್ಪಿಸಿ ಮಾತಾಡೋಕೆ ಬರಬೇಡ ಎಂದರು. ಆಂಟಿ, ಇದು ವರ್ಕ್ ಪ್ಲೇಸ್. ನೀವು ಇಲ್ಲಿಂದ ಹೊರಗೆ ಹೋಗಿ. ನಿಮ್ದೇನೇ ಪ್ರಾಬ್ಲಮ್ ಇದ್ರೂ ಹೊರಗೆ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಿ ಮಾತಾಡೋದಷ್ಟು ಸರಿ ಅಲ್ಲ. ಅವರಿಬ್ಬರ ಮಧ್ಯೆ ಬಂದಳು ಕೃಷ್ಣ. ಹೋ, ಪರವಾಗಿಲ್ಲ ಕಣೆ, ಎಲ್ರೂ ಚೆನ್ನಾಗಿ ಪಳಗಿಸಿಟ್ಕೊಂಡಿದೀಯಾ? ಕೃಷ್ಣನ ಕಡೆ ಒಮ್ಮೆ ದುರುಗುಟ್ಟಿ ನೋಡಿ ಶೀತಲ್ ಕಡೆ ತಿರುಗಿ ಕೊಂಕಾಡಿದರು. ಸಾಕು ನಿಲ್ಸಿ ಆಂಟಿ. ಆಗಿಂದ ನಂದೇ ತಪ್ಪು ಅಂತ ಮಾತಾಡ್ತಾ ಇದ್ದೀರಲ್ಲ. ತಪ್ಪು ನಂದಾಗಿದ್ರೆ ಅದೇ ತಪ್ಪನ್ನ ನಿಮ್ಮ ಮಗ ಸಹ ಮಾಡಿದ್ದಾರೆ. ಅದನ್ನ ಮರಿಬೇಡಿ ನೀವು, ಸಹಿಸಲಾರದೆ ಹೇಳಿದಳು. ಇಲ್ಲಿ ನನ್ನ ಮಗನ ತಪ್ಪೇನೂ ಇಲ್ಲ. ಅವನು ಸಂತೋಷವಾಗಿ ಮದುವೆ ಆಗೋಕಿದ್ದ. ನೀನು ಮಧ್ಯ ಬಂದೆ. ಇಲ್ದಿದ್ರೆ ಮದುವೆ ಇನ್ನೂ 1 ವಾರ ಇದೆ ಅನ್ನುವಾಗ ಯಾವ ಹುಡುಗ ತಾನೇ ಮದುವೆ ಆಗೋಕೆ ನಿರಾಕರಿಸ್ತಾನೆ? ಅವಳತ್ತ ನೋಡಿ ಹೇಳಿದರು. ಏನು, 1 ವಾರನಾ? ಆಶ್ಚರ್ಯಚಕಿತಳಾಗಿ ಕೇಳಿದಳು. ಈ ವಿಷಯ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇನ್ನೊಂದು ಡ್ರಾಮಾ ಕ್ರಿಯೇಟ್ ಮಾಡಬೇಡ.
ನನ್ನ ಮಗನ ಜೊತೆ ಇಷ್ಟು ದಿನ ಒಟ್ಟಿಗೆ ಸುತ್ತಾಡಿದ್ಯಾ, ಇದು ನಿನಗೆ ಗೊತ್ತಿರಲ್ವಾ? ಕೋಪಕ್ಕೆ ಅವರ ಮುಖ ಕೆಂಪೇರಿತ್ತು. ಸುಮಂಗಲಾರ ಮಾತನ್ನು ಕೇಳಿದ ಶೀತಲ್ ಮೌನವಾಗಿ ನಿಂತು ಬಿಟ್ಟಳು. ಅವಳ ಹೃದಯ ಆಗಲೇ ಒಡೆದು ಚೂರು ಚೂರಾಗಿತ್ತು. ಇಷ್ಟೊತ್ತು ಶೀತಲ್ ಪರ ಮಾತನಾಡುತ್ತಿದ್ದ ಕೃಷ್ಣ ಕೂಡ ಅವರ ಮಾತುಗಳನ್ನು ಕೇಳಿ ಶಾಕ್ ಆಗಿದ್ದಳು. ತಲೆ ಕಡಿದ ಬಾಳೆಗಿಡದಂತೆ ನಿಂತ ಶೀತಲ್ ಕಡೆಗೆ ದೀನಳಾಗಿ ನೋಡಿದಳು. ಶೀತಲ್ ತನ್ನನ್ನು ತಾನು ಸಮಾಧಾನಿಸಿಕೊಂಡು ನಾನ್ ನಿಜವಾಗಿಯೂ ಎಂದು ಏನನ್ನೋ ಹೇಳಲು ಹೊರಟಿದ್ದಳು. ಅಷ್ಟರಲ್ಲಿ ಮುಚ್ಚು ಬಾಯ್, ಇದು ನನ್ನ ಲಾಸ್ಟ್ ವಾರ್ನಿಂಗ್. ನನ್ನ ಮಗನ ಜೀವನದಿಂದ ದೂರ ಹೋಗು, ಇಲ್ಲ ಅಂದ್ರೆ ನೀನ್ ಇಲ್ಲಿ ಮಾತ್ರ ಅಲ್ಲ, ಈ ಸಿಟಿಲ್ ಬದುಕೋದಕ್ಕೂ ನಾನಿನ್ನ ಬಿಡೋದಿಲ್ಲ, ವಾರ್ನ್ ಮಾಡಿದರು. ಅಶ್ವಿನ್ ಮದುವೆ ಭಾವನಾ ಜೊತೆ ನಿಶ್ಚಯ ಆಗಿರುವುದು ಶೀತಲ್ಗೆ ತಿಳಿದಿತ್ತು. ಆದರೆ ಈ ವಾರವೇ ಮದುವೆ ಎನ್ನುವ ಸಂಗತಿ ಅವಳಿಗೆ ತಿಳಿದಿರಲಿಲ್ಲ. ಆ ಮಾತನ್ನು ಕೇಳಿದವಳು ಆಘಾತಕ್ಕೊಳಗಾಗಿದ್ದಳು. ಸುಮಂಗಲಾರ ನಿರಂತರವಾದ ಆಕ್ರೋಶಭರಿತ ಮಾತುಗಳು ಅವಳನ್ನು ಕುಗ್ಗಿಸಿಬಿಟ್ಟಿದ್ದವು. ಅವಳಿಗೆ ನಿಂತ ನೆಲವೇ ಸುತ್ತುವಂತೆ ಅನಿಸಿತ್ತು. ಒತ್ತರಿಸಿ ಬರುತ್ತಿದ್ದ ಅಳುವನ್ನು ನುಂಗುತ್ತಾ ಕಲ್ಲಾಗಿ ನಿಂತು ಬಿಟ್ಟಿದ್ದಳು. ಅವಳ ಮರ್ಯಾದೆ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟ ವಸ್ತುವಾಗಿತ್ತು. ಅವಳನ್ನು ಮಾತ್ರ ನಿಂದಿಸದೆ ಕಳೆದುಕೊಂಡ ಅವಳ ಹೆತ್ತವರನ್ನು ಸಹ ಬೈದಿದ್ದರು ಸುಮಂಗಲ ಆಡಿದ ಕೊನೆಯ ಮಾತುಗಳು ಅಲ್ಲಿ ನಿಂತಿದ್ದ ಎಲ್ಲರಿಗೂ ಶೀತಲಾಳದೇ ತಪ್ಪು ಎನ್ನುವಂತೆ ಬಿಂಬಿಸಿದ್ದವು. ಎಲ್ಲರ ನಡುವೆ ಗುಸುಗುಸು ಮಾತುಗಳು ಶುರುವಾದವು. ಅವಳಿಗೆ ತಲೆ ಎತ್ತಲು ಸಹ ಧೈರ್ಯ ಸಾಲದಾಯಿತು. ಕೆಲವೇ ನಿಮಿಷಗಳಲ್ಲಿ ಅವಳ ಜೊತೆ ನಿಂತಿದ್ದ ಕೃಷ್ಣ ಕೂಡ ಅಲ್ಲಿಂದ ಹೊರಟು ಹೋದಳು. ಇವಳಿಗೇನು ಬುದ್ಧಿ ಇಲ್ವಾ? ಮದ್ವೆ ಇನ್ನೊಂದು ವಾರ ಇರೋ ಹುಡುಗನ ಜೊತೆ ಅಫೇರ್ ಇಟ್ಕೊಂಡಿದ್ದಾಳಲ್ಲ. ಮಾತುಗಳು ಅವಳ ಕಿವಿಯ ಮೇಲೆ ಬಿದ್ದಾಗ ಅವಳಿಗೆ ಒಮ್ಮೆಲೆ ನಿಂತ ನೆಲವೇ ಬಾಯಿ ತೆರೆದು ತನ್ನನ್ನು ಆಪೋಷಣ ತೆಗೆದುಕೊಂಡು ಬಿಡಬಾರದೆ ಎನ್ನಿಸಿತ್ತು. ಸುಮಂಗಲ ಛೀ ಎಂದು ನೆಲಕ್ಕೆ ಉಗುಳುತ್ತಾ ಅಲ್ಲಿಂದ ಹೊರಟು ಹೋದಾಗ ಇಷ್ಟು ಹೊತ್ತು ಗುಂಪು ಕಟ್ಟಿದ್ದ ಜನರೆಲ್ಲ ಚೆದುರಿ ಹೋದರು. ಆದರೆ ಅವರಾಡುತ್ತಿದ್ದ ಮಾತುಗಳು ಕ್ಯಾಬಿನ್ನಲ್ಲಿ ಒಂಟಿಯಾಗಿ ನಿಂತಿದ್ದ ಶೀತಲ್ ಕಿವಿಯನ್ನು ತಲುಪುತ್ತಲೇ ಇದ್ದವು. ನಿಧಾನವಾಗಿ ನಡೆದು ಹೋದ ಶೀತಲ್ ತನ್ನ ಸೀಟಿನಲ್ಲಿ ಕುಳಿತುಕೊಂಡಳು. ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಭಯಕ್ಕೆ ಅವಳ ದೇಹ ಕಂಪಿಸುತ್ತಿತ್ತು. ಅದಕ್ಕಿಂತ ಹೆಚ್ಚಾಗಿ ಅವಳ ಹೃದಯ ನುಚ್ಚು ನೂರಾಗಿತ್ತು. ಅಶ್ವಿನ್ ಮುಂದಿನ ವಾರವೇ ತನ್ನ ಮದುವೆ ಎಂದು ಯಾಕೆ ಹೇಳಲಿಲ್ಲ? ಯಾಕೋ ದುಃಖ ಉತ್ತರಿಸಿ ಬಂದಿತ್ತು. ಆದರೆ ಅವಳು ಕ್ಯಾಬಿನಿನಲ್ಲಿ ಇದ್ದ ಕಾರಣ ಅಳಲು ಸಾಧ್ಯವಾಗಲಿಲ್ಲ. ತನ್ನ ದುಃಖವನ್ನು ನುಂಗಿಕೊಳ್ಳುತ್ತಾ ಸಮಯ ಸರಿಯುವವರೆಗೂ ಕಾಯುತ್ತಲೇ ಕುರುಟಿನಂತೆ ಹಾಗೆಯೇ ಕುರ್ಚಿಯ ಮೇಲೆ ಕುಳಿತೇ ಇದ್ದಳು. ಗಡಿಯಾರ 6 ಹೊಡೆದ ತಕ್ಷಣ ಎಲ್ಲ ಎಂಪ್ಲಾಯೀಸ್ ಒಬ್ಬೊಬ್ಬರೇ ಹೊರಡಲು ಶುರು ಮಾಡಿದರು. ಶೀತಲ್ಗೆ ಯಾಕೋ ಅವರೆಲ್ಲರ ಮುಂದೆ ಮುಖ ಎತ್ತಿ ಓಡಾಡಲು ಕಷ್ಟವಾಯಿತು. ಆಫೀಸ್ ಖಾಲಿ ಆಗುವವರೆಗೂ ಹಾಗೆಯೇ ಕುಳಿತಿದ್ದಳು. ನಂತರ ತನ್ನ ಪರ್ಸ್ ಎತ್ತಿಕೊಂಡು ಹೊರಗೆ ನಡೆದಳು. ಹೊರಡುವ ಮುನ್ನ ಪ್ಯೂನ್ ಕಡೆ ನೋಡಿ ನಗುತ್ತಾ ಅವರನ್ನು ಮಾತನಾಡಿಸಿ ಹೊರಡುತ್ತಿದ್ದಳು. ಆದರೆ ಇಂದು ಅವರತ್ತ ನೋಡಿದಾಗ ಇವಳೆಡೆಗೆ ತಿರಸ್ಕಾರದ ನೋಟ ಬೀರಿದರು. ತಲೆ ಬಗ್ಗಿಸಿದವಳು ಅಲ್ಲಿ ನಿಲ್ಲಲಾರದೆ ನಡೆದು ಬಿಟ್ಟಳು. ಹೆಲ್ಮೆಟ್ ಹಾಕಿಕೊಂಡು ತನ್ನ ಪರ್ಸನ್ನು ಡಿಕ್ಕಿಯಲ್ಲಿ ಇಟ್ಟವಳು ತನ್ನ ಸ್ಕೂಟಿಯನ್ನು ಸ್ಟಾರ್ಟ್ ಮಾಡಿಕೊಂಡು ಹೊರಗೆ ಬಂದಳು. ಆಫೀಸಿನಿಂದ ಹೊರಬಂದ ತಕ್ಷಣ ಇಷ್ಟೊತ್ತು ತಡೆ ಹಿಡಿದಿದ್ದ ಕಣ್ಣೀರು ಕೋಡಿಯಾಗಿ ಹರಿಯಲು ಶುರುವಾದವು. ಸುಮಂಗಲ ಇಂದು ಅವಳೊಂದಿಗೆ ಮಾತನಾಡಿದ ರೀತಿಯನ್ನು ಅವಳು ಮರೆಯಲು ಪ್ರಯತ್ನಿಸುತ್ತಿದ್ದಷ್ಟು ಅವಳ ಮನಸ್ಸು ಅದನ್ನೇ ನೆನಪಿಸುತ್ತಿತ್ತು. ಅವಳಿಗೆ ಇನ್ನಷ್ಟು ನೋವು ಕೊಡುತ್ತಿದ್ದ ವಿಷಯವೆಂದರೆ ಆಫೀಸಿನಲ್ಲಿ ಇಷ್ಟು ವರ್ಷಗಳ ಕಾಲ ಅವಳನ್ನು ನೋಡಿಕೊಂಡು ಅವಳೊಟ್ಟಿಗೆ ಮಾತನಾಡಿಕೊಂಡು ಬಂದ ಜನರೂ ಸಹ ಅವಳ ವಿರುದ್ಧ ಮಾತನಾಡುತ್ತಾ ಅಪಹಾಸ್ಯ ಮಾಡಿ ನಕ್ಕಿದ್ದು. ಯಾಕೋ ಅವಳಿಗೆ ಅಳು ತಡೆಯಲು ಆಗಲೇ ಇಲ್ಲ. ಅಶ್ವಿನ್ ಮದುವೆ ಮುಂದಿನ ವಾರವೇ. ಈ ಮಾತು ಅವಳ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಲೇ ಇತ್ತು. ಹಾಗಾದ್ರೆ ಅವನು ಅವಳಿಗೆ ಇದ್ರ ಬಗ್ಗೆ ಯಾಕೆ ಹೇಳಲಿಲ್ಲ? ಅಶ್ವಿನ್ ನಿಶ್ಚಿತಾರ್ಥದ ಬಗ್ಗೆ ಶೀತಲ್ಗೆ ತಿಳಿದಿತ್ತು. ಆದರೆ ಮದುವೆ ಈ ವಿಷಯ ಶೀತಲ್ ಮನೆಗೂ ಸಹ ತಿಳಿಯುತ್ತಿತ್ತು. ತಪ್ಪನ್ನೆಲ್ಲ ಸಂಪೂರ್ಣವಾಗಿ ಅವಳ ಮೇಲೆಯೇ ಹೊರಿಸಲಾಗುತ್ತದೆ. ಯಾಕಂದರೆ ಮೊದಲನೇದಾಗಿ ಅವಳೊಬ್ಬಳು ಹುಡುಗಿ, ಎರಡನೇದಾಗಿ ಅವಳಿಗೆ ಹೆತ್ತೋರಿಲ್ಲ. ಇಷ್ಟು ವರ್ಷಗಳ ಕಾಲ ರೂಢಿಸಿಕೊಂಡು ಬಂದಿದ್ದ ಮೌಲ್ಯಗಳು ಮತ್ತು ಅವಳ ವ್ಯಕ್ತಿತ್ವ ಇಂದು ಮಣ್ಣು ಸೇರಿತ್ತು.
ನೆನೆದವಳಿಗೆ ಅದೆಷ್ಟೇ ಕಂಟ್ರೋಲ್ ಮಾಡಿಕೊಂಡರೂ ಅಳು ನಿಲ್ಲಲೇ ಇಲ್ಲ. ಅಳುತ್ತಾ ಶೀತಲ್ ಸ್ಕೂಟಿಯ ಸ್ಪೀಡನ್ನು ಜಾಸ್ತಿ ಮಾಡಿದಳು. ಮೊದಲೇ ಅಳುತ್ತಿದ್ದ ಕಾರಣ ಅವಳಿಗೆ ದಾರಿ ಸ್ಪಷ್ಟವಾಗಿ ಕಾಣಿಸ್ತಾ ಇರಲಿಲ್ಲ. ರಸ್ತೆ ಮಧ್ಯ ಇದ್ದ ಗುಂಡಿಯ ಮೇಲೆ ಗಾಡಿಯನ್ನು ಬಿಟ್ಟಿದ್ದಳು. ವೀಲ್ ಗುಂಡಿಗೆ ಬಿದ್ದ ತಕ್ಷಣವೇ ಶೀತಲ್ಗೆ ಸ್ಕೂಟಿ ಮೇಲಿನ ಹಿಡಿತ ತಪ್ಪಿತ್ತು. ನೆಕ್ಸ್ಟ್ ಮೂಮೆಂಟಲ್ಲೇ ಅವಳು ನೆಲಕ್ಕೆ ಉರುಳಿದ್ದಳು. ಅವಳು ಬಿದ್ದುದನ್ನು ನೋಡಿದ ಜನರು ಅವಳ ಬಳಿಗೆ ಧಾವಿಸಿ ಬಂದಿದ್ದರು. ಅವಳನ್ನು ಎತ್ತಿ ಕುರಿಸಲು ಮುಂದಾದರು. ಆದರೆ ಶೀತಲ್ಗೆ ಪ್ರಜ್ಞೆ ತಪ್ಪಿದ ಹಾಗಾಗಿತ್ತು. ಎದ್ದವಳು ಆಕ್ಸಿಲೇಟರ್ ಅನ್ನು ಒತ್ತಿದಳು. ತಕ್ಷಣ ಬೈಕ್ ಮುಂದಕ್ಕೆ ಹೋಗಿ ಡಿವೈಡರ್ಗೆ ಗುದ್ದಿತ್ತು. ಅಲ್ಲಿದ್ದ ಜನರು ತಕ್ಷಣ ಸ್ಕೂಟರ್ ಅನ್ನು ನಿಲ್ಲಿಸಿದರು. ಬಿದ್ದಿದ್ದ ಶೀತಲನ್ನು ಎತ್ತಿ ಕೂರಿಸಿ ಅವಳಿಗೆ ನೋವಾಗಿದೆಯೇ ಎಂದು ವಿಚಾರಿಸಿದರು. ಆದರೆ ಶೀತಲ್ ಏನನ್ನು ಮಾತನಾಡದೆ ಅನಾಥವಾಗಿದ್ದ ತನ್ನ ಸ್ಕೂಟರ್ ಬಳಿ ಬಂದು ಅದನ್ನು ಎತ್ತಿ ನಿಲ್ಲಿಸಿ ಅದರ ಮೇಲೆ ಕುಳಿತು ಅದನ್ನು ಸ್ಟಾರ್ಟ್ ಮಾಡಿ ಹೊರಟೇ ಬಿಟ್ಟಳು. ಅಲ್ಲಿ ಸೇರಿದ್ದ ಜನರೆಲ್ಲ ಅವಳನ್ನು ವಿಚಿತ್ರವಾಗಿ ಬಿಟ್ಟ ಕಣ್ಣುಗಳನ್ನು ಹಾಗೆಯೇ ಬಿಡುತ್ತಾ ನೋಡುತ್ತಿದ್ದರು. ಹೃದಯದಲ್ಲಿ ಜ್ವಾಲಾಮುಖಿಯೇ ಉರಿದು ಇಂಚಿಂಚನ್ನು ಆಪೋಷಣ ತೆಗೆದುಕೊಳ್ಳುತ್ತಿರಬೇಕಾದರೆ ಮೈಮೇಲೆ ಆದ ಗಾಯದ ಪರಿವೆಯೇ ಇರಲಿಲ್ಲ ಅವಳಿಗೆ. ಟ್ರಾನ್ಸಲ್ಲಿ ಇದ್ದವಳು ಹೇಗೋ ಬೈಕ್ ಓಡಿಸಿಕೊಂಡು ಮನೆಗೆ ಬಂದಿದ್ದಳು. ಹೇಗೆ ಮನೆಗೆ ಬಂದಿದ್ದಳೋ ಅವಳಿಗೆ ತಿಳಿದಿರಲಿಲ್ಲ. ಸ್ಟ್ಯಾಂಡ್ ಹಾಕಿ ಆ ಸ್ಕೂಟರನ್ನು ನಿಲ್ಲಿಸುವ ಶಕ್ತಿಯೂ ಅವಳಲ್ಲಿ ಇರಲಿಲ್ಲ. ಹೇಗೋ ಕಷ್ಟಪಟ್ಟು ಅದನ್ನು ನಿಲ್ಲಿಸಿದವಳು ತೂರಾಡುತ್ತಾ ಬಂದು ಡೋರ್ ಬೆಲ್ ನಾಕ್ ಮಾಡಿದ್ದಳು. ಬಾಗಿಲನ್ನು ತೆಗೆಯಲು ಬಂದ ಸುಜಾತ ಅವಳನ್ನು ನೋಡಿ ಅವಕ್ಕಾದರು. ಸ್ಕೂಟರ್ ಕಡೆ ನೋಡಿದಾಗ ಏನಾಗಿರಬಹುದು ಎನ್ನುವುದು ತುಸು ಮಟ್ಟಿಗೆ ಅರಿವಾಗಿತ್ತು. ಕಣ್ಣುಗಳನ್ನು ಮುಚ್ಚುತ್ತಿದ್ದವಳನ್ನು ತಮ್ಮ ಹೆಗಲ ಆಸರೆ ಕೊಟ್ಟು ನಿಲ್ಲಿಸಿಕೊಂಡವರು ನಿಧಾನಕ್ಕೆ ನಡೆಸಿಕೊಂಡು ಬಂದು ಸೋಫಾ ಮೇಲೆ ಕೂರಿಸಿದರು. ಮಗಳ ಅವಸ್ಥೆಯನ್ನು ನೋಡಿ ಅವರಿಗೆ ಆಗಲೇ ಅಳು ಶುರುವಾಗಿತ್ತು. ಏನಾಯ್ತು ಪುಟ್ಟ? ಬಿಕ್ಕುತ್ತಾ ಕೇಳಿದ ಸುಜಾತರನ್ನು ಕಂಡು ಇಷ್ಟೊತ್ತು ನಿಂತಿದ್ದ ಅಳು ಮತ್ತೆ ಉತ್ತರಿಸಿ ಬಂದಿತ್ತು ಅವಳಿಗೆ. ಅವರನ್ನು ನೋಡಿದವಳೆ ಮತ್ತೆ ಮಗುವಿನಂತೆ ಬೆಕ್ಕಿದಳು. ಪುಟ್ಟ, ಜಾಸ್ತಿ ಏಟಾಗಿದೆಯಲ್ಲೋ, ಹೇಗ್ ಬಿದ್ಯೆ? ಅಯ್ಯೋ, ಕೈಯೆಲ್ಲ ತರಚೋಗಿದೆಯಲ್ಲೇ. ದೇವ್ರೇ, ರಕ್ತ ಬರ್ತಿದೆ. ಮಂಡಿಯಿಂದ ಹರಿದು ಬರುತ್ತಿದ್ದ ರಕ್ತವನ್ನು ನೋಡಿದ ಅವರು ಭಾಗಶಃ ಚೀರಿದ್ದರು. ಅವರ ಅಳುವನ್ನು ನೋಡಿದ ಶೀತಲ್, ನನಗೇನೂ ಆಗಿಲ್ಲ ಆಂಟಿ. ಆ ನೋವಲ್ಲೂ ಅವರನ್ನು ಸಂತೈಸಲು ಮುಂದಾದಳು. ಶೀತಲ್ಗೆ ಆಗಿದ್ದ ಗಾಯಗಳನ್ನು ನೋಡಿದ ಸುಜಾತರಿಗೆ ಅಳು ತಡೆಯಲು ಆಗಲಿಲ್ಲ. ಅವರು ತಕ್ಷಣ ತಮ್ಮ ಗಂಡ ಅನಿಲ್ ಅವರಿಗೆ ಕಾಲ್ ಮಾಡಿದ್ದರು. ಅವಳನ್ನು ಮಲಗಿಸಿದ ಸುಜಾತ ರಕ್ತದಿಂದ ಅದ್ದಿ ಹೋಗಿದ್ದ ಪ್ಯಾಂಟನ್ನು ಚೇಂಜ್ ಮಾಡಿ ಬಿಸಿ ನೀರಿನಿಂದ ಆ ರಕ್ತವನ್ನೆಲ್ಲ ಒರೆಸುತ್ತಾ ಜಾರುತ್ತಿದ್ದ ಹನಿಗಳನ್ನು ಒರೆಸಿಕೊಂಡು ಅವಳಿಗೆ ಧೈರ್ಯ ಹೇಳುತ್ತಿದ್ದರು. ಬಂದ ಅನಿಲ್ ಶೀತಲ್ ಸ್ಥಿತಿಯನ್ನು ಕಂಡು ಎದೆಗುಂದಿ ಹೋದರು. ಗಂಡು ಮಗನಂತೆ ಮನೆಯ ಜವಾಬ್ದಾರಿ ಹೊತ್ತಿದ್ದವಳು, ಇಡೀ ಮನೆಗೆ ಬೆಳಕಾಗಿದ್ದವಳು ಇಂದು ರೆಕ್ಕೆ ಮುರಿದ ಹಕ್ಕಿಯ ಹಾಗೆ ಸೋಫಾ ಮೇಲೆ ಮಲಗಿದ್ದನ್ನು ಕಂಡು ಅವರ ಕರುಳು ಚುರುಕೆಂದಿತ್ತು. ಏನಾಯ್ತು ಮಗಳೇ ಎಂದು ಅವಳ ಬಳಿಗೆ ಧಾವಿಸಿ ಬಂದಿದ್ದರು. ನಾನಷ್ಟೇ ಹೇಳ್ತೀನಿ, ಹೊತ್ತೋಗ್ ಮುಂಚೆ ಮನೆಗೆ ಬಂದು ಸೇರ್ಕೊ ಅಂತ. ನನ್ನ ಮಾತು ಎಲ್ಲಿ ಕೇಳ್ತಾಳೆ? ಕತ್ಲಲ್ಲಿ ಕಾಣದೆ ಗುಂಡಿಗೆ ಬಿಟ್ಟಿದ್ದಾಳೆ ಬೈಕ್ನ. ನೋಡಿ ಮಂಡಿ ಚಿಪ್ಪು ಹೊಡೆದಿ ಹೇಗೆ ರಕ್ತ ಬರ್ತಿದೆ. ಅಯ್ಯೋ, ಎಷ್ಟೊಂದು ರಕ್ತ ಬರ್ತಿದೆ. ಗಂಡನ ಬಳಿ ಬಂದ ಸುಜಾತ ಹೇಳಿ ಬಿಕ್ಕಿದರು. ಚಿಕ್ಕಮ್ಮ, ಸಣ್ಣ ಗಾಯ ಅಷ್ಟೇ, ಪ್ಲೀಸ್ ಸುಮ್ಮನಿರಿ, ಸಮಾಧಾನಿಸಿದಳು. ಇರು ಕಂದ, ನಾನು ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ಅನಿಲ್ ಮೇಲೆದ್ದರು. ಅವರಿಗೆ ಶೀತಲ್ ಗಾಯ ಅವಳ ಮುಖ ನೋಡಲು ಆಗಲಿಲ್ಲ. ಆದರೆ ಶೀತಲ್, ಬೇಡ ಚಿಕ್ಕಪ್ಪ ಎಂದು ನಿರಾಕರಿಸಿದಳು. ಶೀತಲ್ ಕಣ್ಣುಗಳು ಜಾಸ್ತಿ ಅತ್ತಂತೆ ಊದಿಕೊಂಡಿದ್ದವು. ಸುಜಾತ ಅಂತೂ ಗೋಡೆಗೆ ಹೊರಗೆ ಕುಳಿತು ಬಿಟ್ಟಿದ್ದರು, ಅವಳ ಮುಖ ನೋಡಲಾಗದೆ. ಇದನ್ನೆಲ್ಲ ನೋಡಿದ ಅನಿಲ್ಗೆ ಏನೋ ಸರಿ ಇಲ್ಲ ಅನಿಸಿತ್ತು. ನೋಡು ಪುಟ, ಈಗ ಬಿಸಿಗೆ ಪೇನ್ ಇರಲ್ಲ ಕಂದ, ಆಮೇಲೆ ತುಂಬ ನೋವಾಗುತ್ತೆ. ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಬಿಡಮ್ಮ ಎಂದರು. ನನ್ನ ಮನಸ್ಸಿಗಾಗಿರೋ ಗಾಯಕ್ಕಿಂತ ಇದು ದೊಡ್ಡದಲ್ಲ ಚಿಕ್ಕಪ್ಪ ಎಂದು ಹೇಳಬೇಕು ಅಂದುಕೊಂಡಳು. ಆದರೆ ಆ ಮಾತುಗಳನ್ನು ನೆನೆದೇ ಅವಳ ಕಣ್ಣಲ್ಲಿ ನೀರುಗಳು ಹರಿದವು.
ಅನಿಲ್ ಸುಜಾತರಿಗೆ ಶೀತಲ್ ಬಳಿಯೇ ಇರಲು ಹೇಳಿ ಡಾಕ್ಟರ್ ಅನ್ನು ಕರೆತರಲು ಹೋದರು. ಬಂದ ಡಾಕ್ಟರ್ ಗಾಯಕ್ಕೆ ಬ್ಯಾಂಡೇಜ್ ಮಾಡಿ ಇಂಜೆಕ್ಷನ್ ಮಾಡಿದವರು ಚೀಟಿಯೊಂದನ್ನು ಬರೆದುಕೊಟ್ಟು ಅವಳಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದರು. ಡಾಕ್ಟರ್ ಅನ್ನು ಬಿಟ್ಟು ಬರಲು ಹೋದ ಅನಿಲ್ ಅವರು ಬರೆದುಕೊಟ್ಟಿದ್ದ ಚೀಟಿಯಲ್ಲಿದ್ದ ಮಾತ್ರೆಯನ್ನು ತೆಗೆದುಕೊಂಡು ಬಂದರು. ಶೀತಲನ್ನು ನಿಧಾನವಾಗಿ ಎತ್ತಿಕೊಂಡವರು ಅವಳ ಕೋಣೆಗೆ ಕರೆದುಕೊಂಡು ಹೋಗಿ ಮಲಗಿಸಿ ಮಾತ್ರೆ ನುಂಗಿಸಿ ಧೈರ್ಯ ಹೇಳಿ ಹೊರಬಂದರು. ಸುಮಂಗಲ ಹೇಳಿದ ಎತ್ತವರಿಲ್ಲದ ಅನಾಥೆ ಎನ್ನುವ ಮಾತು ಪದೇ ಪದೇ ಕಾಡಿತ್ತು ಅವಳನ್ನ. ನಾನ್ ನಿಜವಾಗಿಯೂ ಅನಾಥೆನಾ? ಪ್ರಶ್ನೆಯೊಂದು ಮೂಡಿತ್ತು ಅವಳಲ್ಲಿ. ಆಗಲೇ 10 ಗಂಟೆಯಾಗಿತ್ತು. ಅಶ್ವಿನ್ ಹಿಂದಿನ ದಿನದಂತೆಯೇ ಇಡೀ ದಿನ ಅವಳಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿರಲಿಲ್ಲ. ಊಟ ಮುಗಿಸಿ ಹೊರಬಂದವನೇ ಶೀತಲ್ ನಂಬರ್ಗೆ ಕಾಲ್ ಮಾಡಿದ್ದನು. ಆದರೆ ಫೋನ್ ಬರೀ ರಿಂಗ್ ಆಯಿತೇ ಹೊರತು ಅದನ್ನು ಯಾರೂ ಪಿಕ್ ಮಾಡಲಿಲ್ಲ. ಅಶ್ವಿನ್ ಒಮ್ಮೆ ಟೈಮ್ ನೋಡಿದನು. ಈಗ 10 ಗಂಟೆ. ಇಷ್ಟು ಬೇಗ ಮಲಗಿಬಿಟ್ಟಿದ್ದಾಳಾ? ತನ್ನಲ್ಲೇ ಕೇಳಿಕೊಂಡನು. ಮತ್ತೊಮ್ಮೆ ಕಾಲ್ ಟ್ರೈ ಮಾಡಿದನು. ಆದರೆ ಈ ಬಾರಿಯೂ ಕಾಲ್ ಪಿಕ್ ಆಗಿರಲಿಲ್ಲ. ಏನನ್ನೋ ಯೋಚಿಸಿದ ಅಶ್ವಿನ್ ಫೋನನ್ನು ಪಕ್ಕಕ್ಕೆ ಇಟ್ಟನು. ಶೀತಲ್ ಹಾಗೆಯೇ ಸೀಲಿಂಗ್ ದಿಟ್ಟಿಸುತ್ತಾ ಮಲಗಿದ್ದಳು. ಅವಳ ಕಣ್ಣಿಂದ ನೀರು ಹಾಗೆಯೇ ಹರಿಯುತ್ತಲೇ ಇದೆ. ಬರುತ್ತಿರುವ ಕಾಲ್ ಅಶ್ವಿನಿಂದಲೇ ಎಂದು ಅವಳಿಗೆ ಗೊತ್ತು. ಆದ್ದರಿಂದ ಅವಳು ಫೋನ್ ಕಡೆ ನೋಡಲೂ ಇಲ್ಲ. ಕಣ್ಣು ಮುಚ್ಚಿ ಬಿಕ್ಕಿದಳು. ಕಾಲ್ ಕಟ್ಟಾಯಿತು. ಆದರೆ 10 ನಿಮಿಷದ ಬಳಿಕ ಮೆಸೇಜ್ ಬಂದಾಗ ಅವಳಿಗೆ ಅದನ್ನು ನೋಡದೆ ಇರಲಾಗಲಿಲ್ಲ. ಫೋನ್ ಎತ್ತಿಕೊಂಡವಳು ಆ ಮೆಸೇಜನ್ನು ಓದಿದವಳ ಮತ್ತೊಮ್ಮೆ ದಿಂಬಿನಲ್ಲಿ ಮುಖ ಹುದುಗಿಸಿ ಬಿಕ್ಕಿದಳು. ಸಾರಿ ಕಣೋ ಕಂದ, ಇಡೀ ದಿನ ಬರೀ ಕೆಲಸನೇ ಆಗೋಯ್ತು. ನಾನು ನಿನಗೆ ಕಾಲ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಐ ಆಮ್ ಸಾರಿ. ಆದರೆ ಇಡೀ ದಿನ ನಿಂದೇ ಯೋಚನೆಯಲ್ಲಿ ಕಳೆದಿದ್ದೀನಿ ಗೊತ್ತಾ. ನಾನು ನಿನಗೆ 1 ಗಂಟೆ ಮುಂಚಿತವಾಗಿ ಕಾಲ್ ಮಾಡಿದರೆ ನೀನು ಬಹುಶಃ ಮಾತಿಗೆ ಸಿಗ್ತಿದ್ದೇನೋ. ಮೈ ಬ್ಯಾಡ್ ಲಕ್. ಈಗ ಕಾಲ್ ಮಾಡಿದೆ. ಬೆಳಿಗ್ಗೆಯಿಂದ ನೀನು ವಾಯ್ಸ್ ಕೇಳಿಲ್ಲ ಕಂದ. ಏನೋ ಇಂಪಾರ್ಟೆಂಟ್ ಆದದೊಂದನ್ನು ಕಳ್ಕೊಂಡು ಹಾಗೆ ಫೀಲ್ ಆಗ್ತಾ ಇದೆ ನನಗೆ. ಈಗಷ್ಟೇ ಊಟ ಮುಗೀತು ಕಣೋ. ಫ್ರೀಯಾಗಿ ಮನಸ್ಸು ಬಿಚ್ಚಿ ಮಾತಾಡ್ಬೋದು ಅಂತ ಆಸೆ ಪಟ್ಟಿದ್ದೆ. ಯಾವಾಗಲೂ ರಾತ್ರಿ ಇಡೀ ನಿಶಾಚರಿ ಅಂತ ಎಚ್ಚರವಾಗಿರೋ ನನ್ನ ಶೀತಲ್ ಇವತ್ತು ಬೇಗ ಮಲ್ಕೊಂಡ್ಬಿಟ್ಟಿರೋ ಹಾಗಿದೆ. ಹೋಗ್ಲಿ ಬಿಡು, ನೀನು ಸಾಕಾಗಿ ಬಂದಿರ್ತೀಯ. ಮಲ್ಕೋ. ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಕಂದ. ನಾನು ನಾಳೆ ಅಥವಾ ನಾಳಿದ್ದು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಮಿಸ್ ಯು ಕಣೋ ಕಂದಮ್ಮ. ಹಾರ್ಟ್ ಸಿಂಬಲ್ ಹೊತ್ತ ಇಷ್ಟುದ್ದ ಮೆಸೇಜ್ ಬಂದಿತ್ತು ಅಶ್ವಿನ್ ಕಡೆಯಿಂದ. ಶೀತಲ್ ರಾತ್ರಿಯೆಲ್ಲ ಅಳುತ್ತಲೇ ಕಾಲ ಕಳೆದಳು. ಅವಳು ಬೆಳಿಗ್ಗೆ ಎದ್ದಾಗ ಗಾಯವಾಗಿದ್ದ ಕೈಕಾಲುಗಳು ತುಂಬಾನೇ ನೋಯುತ್ತಿದ್ದವು. ಅಂತಹ ಸ್ಥಿತಿಯಲ್ಲಿ ಆಫೀಸಿಗೆ ಹೋಗಿ ಕೆಲಸ ಮಾಡುವುದು ಸಾಧ್ಯವಿಲ್ಲವೇನೋ ಅನಿಸಿತ್ತು ಅವಳಿಗೆ. ಆದರೆ ಅವಳು ಆಫೀಸಿಗೆ ರಜಾ ಹಾಕುವ ಸ್ಥಿತಿಯಲ್ಲಿ ಇರಲಿಲ್ಲ. ಹಿಂದೇನಾದರೂ ಅವಳು ಆಫೀಸಿಗೆ ಹೋಗದೇ ಇದ್ದರೆ ಅವಳ ಕೊಲೀಗ್ಸ್ ಅವಳ ಬಗ್ಗೆ ಇನ್ನಷ್ಟು ಕೆಟ್ಟದಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಇನ್ನಷ್ಟು ಅವರ ದೃಷ್ಟಿಯಲ್ಲಿ ತಪ್ಪಿತಸ್ಥಳಾಗುತ್ತಿದ್ದಳು ಅವಳು. ಶೀತಲ್ ಎದ್ದವಳೆ ಸ್ನಾನ ಮುಗಿಸಿ ರೆಡಿಯಾಗುತ್ತಿದ್ದಳು. ಅವಳ ರೂಮಿಗೆ ಬಂದ ಸುಜಾತ ಅವಳು ರೆಡಿಯಾಗುತ್ತಿರುವುದನ್ನು ನೋಡಿ ಅವಳನ್ನು ತಡೆಯಲು ಪ್ರಯತ್ನಿಸಿದರು. ಆದರೆ ಅವಳು ತುಂಬಾ ಕೆಲಸ ಇದೆ ಎಂದು ನೆಪ ಹೇಳಿ ಹೋಗಲೇಬೇಕು ಎಂದು ಅವರನ್ನು ಸಮಾಧಾನಿಸಿದಳು. ಅನಿಲ್ ಕೂಡ ಸುಜಾತಗೆ ಹೇಳಿ ಹೋಗಿದ್ದರು. ಆದರೆ ಶೀತಲ್ ಅವರ ಮಾತನ್ನು ಕೇಳಲು ತಯಾರಿರಲಿಲ್ಲ. ತನ್ನ ಬ್ಯಾಗ್ ಎತ್ತಿಕೊಂಡವಳು ಕುಂಟುತ್ತಾ ನಡೆದಾಗ ಸುಜಾತರೇ ಅವಳಿಗೆ ಆಸರಿಯಾಗಿ ಬಂದು ಅವಳನ್ನು ಆಟೋ ಹತ್ತಿಸಿದ್ದರು. ರಾತ್ರಿ ಶೀತಲ್ ಕಾಲ್ ಪಿಕ್ ಮಾಡದ ಕಾರಣ ಅಶ್ವಿನ್ ಬೆಳಗ್ಗೆಯಿಂದ ಒಂದೇ ಸಮನೆ ಕಾಲ್ ಮಾಡುತ್ತಲೇ ಇದ್ದ. ಆದರೆ ಶೀತಲ್ ಅವನ ಕಾಲನ್ನು ಪಿಕ್ ಮಾಡಲಿಲ್ಲ. ಶೀತಲ್ ತನ್ನ ಕ್ಯಾಬಿನಿನಲ್ಲೇ ಇದ್ದಳು. ಅವಳು ಯಾರೊಂದಿಗೂ ಮಾತನಾಡಲಿಲ್ಲ. ತನ್ನ ಕೆಲಸ ಏನಿದೆ ಅದನ್ನು ಮಾಡಿಕೊಂಡು ಹೋಗುತ್ತಿದ್ದಳು. ಮಧ್ಯಾಹ್ನ ಊಟಕ್ಕೂ ಕೂಡ ಯಾರ ಜೊತೆಗೂ ಹೋಗದೆ ಒಬ್ಬಳೇ ಹೋಗಿ ತಿಂದು ಬಂದಳು. ಅಶ್ವಿನ್ನಿಂದ ಹಲವಾರು ಮೆಸೇಜ್ಗಳು ನಿರಂತರವಾಗಿ ಬರುತ್ತಲೇ ಇದ್ದವು. ಆದರೆ ಶೀತಲ್ ಮಾತ್ರ ತಟಸ್ಥವಾಗಿದ್ದಳು. ಅವಳು ಅವುಗಳನ್ನು ಇಗ್ನೋರ್ ಮಾಡುತ್ತಾ ತನ್ನ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಂಡಳು.